ಇಡೀ ರಾಜ್ಯದಲ್ಲಿ ಸರ್ಕಾರವೇ ಒಂದು ರೀತಿಯ ಸತ್ತೇ ಹೋಗಿದೆ. ಯಾವ ಅಭಿವೃದ್ಧಿ ಕಾರ್ಯಗಳು ತಗೊಂಡಿಲ್ಲ. ಮಳೆ ಬಿದ್ದು ರೈತ ಎಂದೆಂದೂ ಇಲ್ಲದೇ ಇರೋ ತೊಂದರೆಯಲ್ಲಿದ್ದಾನೆ. ರೈತನ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಕಡೆ ಒಬ್ಬ ಮಂತ್ರಿ ಕೂಡ ಹೋಗಿ ಮನೆಗಳು ನೋಡಕ್ಕೆ ಹೋಗೋಕೆ ಇದನ್ನ ರೈತನ ಬೆಳೆಗೆ ಪರಿಹಾರ ಕೊಡೋದು ಚಿಂತನೆ ಮಾಡಿಲ್ಲ, ಅಷ್ಟು ಮಳೆ. ಎರಡನೇದು, ಈ ರೀತಿ ಹಳೆ ಕಾಮಗಾರಿಗಳೇನಿತ್ತೋ ಎಲ್ಲವೂ ನಿಲ್ಲಿಸ್ಬಿಟ್ಟಿದ್ದಾರೆ. ಹೊಸದು ಈ ಬಜೆಟಲ್ಲಿ ಬಂದಿರೋದಂತೂ ಶುರುನೇ ಆಗಿಲ್ಲ. ಪೂರ್ಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಟೀಕೆ ಮಾಡೋದ್ರಲ್ಲೇ ಅತಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ನೇರವಾಗಿ ಅವರು 4 ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ. ನೇರವಾಗಿ ಒಂದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರೋದು. ಎರಡನೇದು, ಮೈಸೂರಿನ ಮೂಡಾ ಪ್ರಕರಣ. ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ, ವಿಲಿ ಒದ್ದಾಡ್ತಿದ್ದಾರೆ. ನಾನು ಮಾಡಿಲ್ಲ 40 ವರ್ಷಗಳಿಂದ ನಾನು ಪರಿಶಿಷ್ಟವಾದ ವಿಶೇಷವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ, ಒಂದು ಕಪ್ಪು ಚುಕ್ಕೆ ಇಲ್ಲ. ಅಪ್ಪ, ನಿನ್ನ ಚುನಾವಣೆಯ ಆದಾಯ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ 8.5 ಕೋಟಿ ರೂಪಾಯಿ 14 ಸೈಟಿಗೆ ಮೆನ್ಷನ್ ಮಾಡಿದ್ದೀರಿ. ಈಗ ನೀವು ಆ ಸೈಟ್ಗಳು ವಾಪಸ್ ತಗೊಂಬಿಡಿ, ನನಗೆ 62 ಕೋಟಿ ಅಂತ ಕೊಡಿ ನೀವೇ ಹೇಳ್ತಿದ್ದೀರಿ. ನಿಮ್ಮ ಆದಾಯ ಡಿಕ್ಲೇರ್ ಮಾಡಿದ್ದಕ್ಕೂ ಈ ಹೇಳ್ತಾ ಇರೋದಕ್ಕೂ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ. ಇದು ಮೊದಲನೇದು. ಆ 14 ಇದನ್ನು ಸೈಟ್ಗಳು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ತಗೊಂಡಿದ್ದೀರಿ. ನಾನು ಆ ಕುಟುಂಬದವ್ರನ್ನ ನಾನಿಲ್ಲಿ ಮಧ್ಯೆ ತರಕ್ಕೆ ಇಷ್ಟಪಡೋದಿಲ್ಲ. ಇದು ಸರಿ ತಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲ, ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಇನ್ನು ಅನೇಕರ ಬಗ್ಗೆ ಹೇಳ್ತಿದ್ದಾರೆ. ಅವರು ಯಡಿಯೂರಪ್ಪನವರು ಅವ್ರ ಫ್ಯಾಮಿಲಿ ತೊಗೊಂಡಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿಯವರು ತೊಗೊಂಡಿದ್ದಾರೆ, ಅವ್ರ ಕುಟುಂಬದವ್ರು ತೊಗೊಂಡಿದ್ದಾರೆ. ಎಲ್ಲರ ಬಗ್ಗೆನೂ ಆಪಾದನೆಗಳು ಮಾಡ್ತಿದ್ದೀರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಮೂಡಾ ಹಗರಣ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದಿರ್ಬೋದು, 2,000 ಕೋಟಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿರೋಂಥ ಅನ್ಯಾಯ ಅವ್ಯವಹಾರ, ಇದ್ರ ಬಗ್ಗೆ ಇರ್ಬೋದು. ಅದೇ ರೀತಿ ಇದು ಬೋವಿ ಅಭಿವೃದ್ಧಿ ನಿಗಮದ್ದಿರ್ಬೋದು, ಅದೇ ರೀತಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿರ್ಬೋದು. 5 ವಿಚಾರಗಳು ಈ ಸರ್ಕಾರ ಬಂದ ಮೇಲೆ ಬಹಿರಂಗವಾಗಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಅಂತ ಬಹಿರಂಗವಾಗಿ ಪತ್ರಿಕೆ ಟಿವಿಗಳಲ್ಲಿ ಬರ್ತಾ ಇದೆ, ಪ್ರತಿನಿತ್ಯ ಬರ್ತಾ ಇದೆ. ನಿಮ್ಮ ಉತ್ತರ ಏನು? ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೀವಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರವೇ ಕೊಡಲಿಲ್ಲ. ಯಾಕೆ ನೀವು ಉತ್ತರ ಯಾಕೆ ಕೊಡಲಿಲ್ಲ ಅಂತಂದರೆ, ಎಲ್ಲ ದಾಖಲೆಗಳು ಹಿಡ್ಕೊಂಡು ಕೂತಿದ್ರು. ಕಾಂಗ್ರೆಸ್ನವರು ಹಿಡ್ಕೊಂಡು ಕೂತಿದ್ರು, BJPಯವರು ಹಿಡ್ಕೊಂಡು ಕೂತಿದ್ರು, ದಳದವರು ಹಿಡ್ಕೊಂಡು ಕೂತಿದ್ರು. ಆ ದಾಖಲೆಗಳಿಗೆ ಉತ್ತರ ಕೊಡೋಕ್ಕೆ ಮುಖ್ಯಮಂತ್ರಿಗಳು ತಯಾರಿಲ್ಲ. ಹಾಗಾಗಿ ವಿರೋಧ ಪಕ್ಷದವ್ರು ಏನು ಕೂಗ್ತಾರೆ ಹೋಗ್ತಾರೆ ಏನಾಗಾಯಿತು, ಕೂಗಿದ್ರು, ಹೊರಗೆ ಬಂದರು. ಈಗ ಪಾದಯಾತ್ರೆ ಹೊರಡುತ್ತೆ ಅಂತ ತೀರ್ಮಾನ ಆಯಿತು. ತೀರ್ಮಾನಕ್ಕೆ ಇವ್ರ ಉತ್ತರ ಏನು? ನಾವು ಆ ತಪ್ಪುಗಳು ಮಾಡಿಲ್ಲ ಅಂತ ಹೇಳೋದಕ್ಕಿಂತನೂ ಮೊನ್ನೆ DK ಶಿವಕುಮಾರ್ ಅವರ ಒಂದು ಹೇಳಿಕೆ ನೋಡಿದೆ ನಾನು ನಿನ್ನೆ ಕನ್ನಡಪ್ರಭದಲ್ಲಿ. ನಿನ್ನೆನಾ 28 ನಿನ್ನೆ ವಿಜೇಂದ್ರ ಹಗರಣ ಶೀಘ್ರ ಬಹಿರಂಗ, DKಶಿ ಘೋಷಣೆ. ವಿದೇಶಕ್ಕೆ ಹಣ ವರ್ಗ ಸೇರಿ ಹಲವು ಹಗರಣ, ಅವರೊಬ್ಬ ಅಪ್ರಬುದ್ಧ ಅಪ್ರಾಮಾಣಿಕ ಅಂತೇಳಿ DCM ಅವರು ವಿಜೇಂದ್ರ ಅವ್ರ ಬಗ್ಗೆ ಹೇಳಿದ್ದಾರೆ. ಆಯ್ತಪ್ಪ, ಇದು ನೀವೇ ಹೇಳ್ತಿರೋ ಪ್ರಕಾರ ವಿದೇಶಕ್ಕೆ ಹಣ ವರ್ಗ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನೀವು ಹೇಳಿರಿ. ವಿದೇಶಕ್ಕೆ ಹಣ ವರ್ಗ ಮಾಡಿರೋದನ್ನು ನೀವು SITನೋ ಏನೊಂದು ಸ್ಟೇಟು ನಿಮ್ಮ ಕಂಟ್ರೋಲ್ ಇರೋಂಥ ಸಂಸ್ಥೆಗಳಿಂದ ಇದು ತನಿಖೆ ಮಾಡೋಕ್ಕಾಗತ್ತಾ? ಭಾರತೀಯ ಜನತಾ ಪಾರ್ಟಿನಲ್ಲಿರೋರು ಬಹಳ ಜನ, ಬೊಮ್ಮಾಯಿಯವರು, ಅದೇ ರೀತಿ ಯಡಿಯೂರಪ್ಪನವರು, ಅನೇಕರು ಈ ರೀತಿಯ ಹಗರಣಗಳು ಸಿಕ್ಕೊಂಡಿದ್ದಾರೆ. ಅವ್ರ ಪಾದಯಾತ್ರೆ ಶುರುವಾಗಲಿ, ದಿನಕ್ಕೊಂದು ಹಗರಣ ನಾನು ಬಿಡುಗಡೆ ಮಾಡ್ತೀನಿ DK ಶಿವಕುಮಾರ್ ಹೇಳಿದ್ದಾರೆ. ಅಲ್ರಿ, ಉಪಮುಖ್ಯಮಂತ್ರಿ, ನಿಮ್ಮ ಹತ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇದಿಷ್ಟು ಹಗರಣಗಳ ನಿಮ್ಮ ಕೈಯಲ್ಲಿ ಏನೇನಿದೆಯಲ್ಲ, BJP ಹಗರಣ ಇರ್ಬೋದು, ಕಾಂಗ್ರೆಸ್ ಹಗರಣ ಇರ್ಬೋದು, ವಿಶೇಷವಾಗಿ ಇಡೀ ದೇಶ ಗಮನಿಸ್ತಾ ಇರೋಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ನುಂಗಿ ನೀರು ಕುಡಿದಿರೋಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಮತ್ತು ಮೂಡಾ ಹಗರಣ ಇಡೀ ದೇಶದ ಒಂದು ಚರ್ಚೆಯಲ್ಲಿದೆ. ಈಗ ಅವುಗಳು ಸೇರಿ ನೀವು CBI ಕೊಡಿ.
ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಅದು ಮುಖ್ಯಮಂತ್ರಿಗಳಾಗಲಿ ಯಾರೇ ಹಿಂದಿನವರಾಗಲಿ ಏನೇ ಅವ್ಯವಹಾರಗಳು ಮಾಡಿದ್ರು ಕೂಡ ಅದು ಬಹಿರಂಗ ಆಗತ್ತೆ. ಅದು ಬಿಟ್ಟು ದಿನಾ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರ ಡಿ ಕೆ ಶಿವಕುಮಾರ್ದು. ನಿಜಕ್ಕೂ ಇದು ಒಳ್ಳೆಯದಲ್ಲ. ಇದು ಎಷ್ಟು ದಿನ ಅಂತೂ ಮುಚ್ಚಿಟ್ಕೊಂಡಿರ್ತೀರಿ ನಿಮ್ಮ ಈ ಬ್ಲ್ಯಾಕ್ ಮೇಲ್ ತಂತ್ರ, ಲೂಟಿ ಮಾಡಿದ್ದು ವ್ಯವಸ್ಥೆನ. ಆ ಕೇಜ್ರಿವಾಲ್ ಅಂತವರೇ ಜೈಲಲ್ಲಿದ್ದಾರೆ. ಈ ರೀತಿ ಯಾರ್ಯಾರದ್ದು ಹಗರಣಗಳಿದೆ, ಅದು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿರ್ಬೋದು, ಹಿಂದಿನ ಮಂತ್ರಿಗಳಿರ್ಬೋದು, ಈಗಿನ ಮಂತ್ರಿಗಳಿರ್ಬೋದು, ಯಾರೇ ಕಳ್ಳರಿದ್ರು ಕೂಡ ಇವರೆಲ್ಲರೂ ಕೂಡ ಜೈಲಿಗೆ ಹೋಗಲೇಬೇಕು. ಇವತ್ತು ನಿಮ್ಮ ಹತ್ರ ಸರ್ಕಾರ ಇದೆ ಅಂತ ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೂ ಕೂಡ ಈಗಾಗಲೇ ನಿಮಗೆ ಗೊತ್ತಿಲ್ಲದಂಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ CBI ಆ ಬ್ಯಾಂಕಿನ ಕಂಪ್ಲೇಂಟ್ ಮೇಲೆ ಎಂಟ್ರಾಗಿದೆ. ನೆನ್ನೆ ತುಂಬ ಸ್ಪಷ್ಟವಾಗಿ ಕೇಂದ್ರದ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಲಿ, ಮೋದಿ ರಾಜೀನಾಮೆ ಕೊಡಲಿ, ಒಂದು ರೀತಿಯ ಬಾಯಿ ಬಂದಲ್ಲಿ ರಸ್ತೆಯಲ್ಲಿ ಹೋಗೋ ದಾಸರು ಟೀಕೆ ಮಾಡ್ದಂಗೆ ಮೋದಿ ಬಗ್ಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಟೀಕೆ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಕೊಟ್ಟೊಂದು ಉತ್ತರಕ್ಕೆ ಒಬ್ಬರದಾರ ಒಂದು ಉತ್ತರ ಇದೆಯಾ ಈಗ? ಇಲ್ಲ, ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಇನ್ನೆರಡು ದಿನಕ್ಕೆ ಬಂಡತನದ ಉತ್ತರಗಳು ಕೊಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ದೇಶದ ಒಂದು ಕಾನೂನಿದೆ, ಆ ಕಾನೂನಿಗೆ ತಕ್ಕಂತೆಯೇ CBIಗೆ ನೀವು ಇದನ್ನು ಈ ಎಲ್ಲ ಪ್ರಕರಣಗಳು ಕೂಡ 21 ಪ್ರಕರಣಗಳು ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟರು. ಅದಷ್ಟು ಕೊಟ್ಬಿಡಿ BJP ಸಂದರ್ಭದಲ್ಲಿ ಯಾವ್ಯಾವ ಹಗರಣಗಳಾಗಿದೆ ಅಂತ.